after knowing that she's undergoing that pain, she was still active in industry ಅನ್ನೋದಿದೆಯಲ್ಲ. It was just 6 months ಇಂದ she started ಅವಾಯ್ಡಿಂಗ್ ಪ್ರಾಜೆಕ್ಟ್ಸ್ ತೊಗೊಳ್ತಾ ಇರಲಿಲ್ಲ, ಅವ್ರಿಗೆ ಆಗ್ತಾ ಇರಲಿಲ್ಲ ಬೇಸಿಕ್ಲಿ ಮೇ ಬಿ. ಸೊ ಅದೊಂದು ಕೊರತೆ ಇದೆ. ಸೊ ಕಮಿಂಗ್ ಬ್ಯಾಕ್ ಟು ಮಜಾ ಟಾಕೀಸ್ ಸೆಟ್ ಅಂತ ಹೇಳಿದ್ರಲ್ಲ ಸೃಜನ್ ಅವ್ರ ಮನೇಲಿ. ಸೊ ತುಂಬ ಕಾಮಿಡಿ ಮಾಡ್ತಾಯಿದ್ವಿ, ಆಟ ಆಡ್ತಾಯಿದ್ವಿ. ಆಮೇಲೆ ಕೆಲವು ಸತಿ ಏನಂದರೆ ಸುಸ್ತಾದರೆ ನಾವೆಲ್ಲರೂ ಅಲ್ಲಲ್ಲೇ ಮಲ್ಕೊಂಬಿಡ್ತಾಯಿದ್ವಿ. ಅದೊಂಥರ ಹೆಂಗಿತ್ತು ಅಂದರೆ ಸೃಜನ್ ಅವ್ರ ಮನೆ ಒಂಥರ ನಮ್ಗೆ ಇನ್ನೊಂದು ಮನೆ, ಅದೂ ನಮ್ಮ ತವ್ರ ಮನೆ ಥರನೇ ಇತ್ತು ನಮಗೆ. ಸೊ ತುಂಬ ವಿಷಯಗಳಿದೆ. ಆಮೇಲೆ ಅವರಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದೆ ಏನಂದರೆ ಸಿಂಪ್ಲಿಸಿಟಿ ಅಂತ ಹೇಳಿದೆ, ತಿನ್ನೋ ವಿಷಯದ ಬಗ್ಗೆ ಹೇಳಿದೆ ನಾನು. ಅವ್ರು ಹಾಕ್ಕೊಳ್ತಾ ಇದ್ದದ್ದು ಒಂದು ಬಟ್ಟೆ ವಿಷಯದಲ್ಲೂ ಶಿ ವಾಸ್ ನಾಟ್ ಅ ಗ್ರ್ಯಾಂಡ್ಯೂರ್ ಪರ್ಸನ್. ಅಂದರೆ ನನಗೆ ಈ ಬ್ರ್ಯಾಂಡೇ ಬೇಕು, ಆಮೇಲೆ ಎಕ್ಸ್ಪೆನ್ಸಿವ್ ಟ್ಯಾಗ್ಗಳೇ ಬೇಕು ಅನ್ನೋ ಥರ ಅಲ್ಲ. ಶಿ ವಾಸ್ ಸೋ ಗ್ರೌಂಡೆಡ್. ಅಂದರೆ ಸಿಂಪಲ್ ನಮ್ಮ ಥರನೇ. ಅಪರ್ಣ ಅಂಥ ದೊಡ್ಡ ವ್ಯಕ್ತಿ ಸುಮಾರು 3 ಜನರೇಷನ್ನಿಂದ ನೋಡ್ಕೊಂಡು ಬಂದು ದೊಡ್ಡ ದೊಡ್ಡ ಈವೆಂಟ್ಸು, ಗೌರ್ಮೆಂಟ್ ಈವೆಂಟ್ ಅಲ್ಲದೆ ಸಿನಿಮಾದಲ್ಲಿ, ಆಮೇಲೆ ಆಕಾಶವಾಣಿನಲ್ಲೂ ಇದ್ದರು ಅವರು. ಶಿ ವಾಸ್ ಆರ್ ಜೆ ಆ್ಯಸ್ ವೆಲ್. ಸೊ ಇಷ್ಟೆಲ್ಲ ಒಂದು ಅಚೀವ್ಮೆಂಟ್ಸ್ ಒಂದು ಬುಟ್ಟಿ ಇಟ್ಕೊಂಡು ಸ್ಟಿಲ್ ಶಿ ವಾಸ್ ಲೈಕ್ ಅಸ್. ಅಂದರೆ ನಾವೇನು ಫುಟ್ಪಾತಲ್ಲಿ ನಮಗೇನಾದರೂ ಇಷ್ಟ ಆದರೆ ನಾವು ಹೋಗಿ ತೊಗೊಳ್ತೀವಲ್ಲ, ಅಪರ್ಣನೂ ಹಾಗೆ ಇದ್ದರು. ಸೊ ಸಣ್ಣ ಸಣ್ಣ ವಿಷಯದಲ್ಲೇ ಅವರು ಖುಷಿ ಪಡ್ತಾಯಿದ್ರು. ಅವ್ರಿಗೆ ಯಾವತ್ತೂ ನನಗೆ ಈ ಎಕ್ಸ್ಪೆನ್ಸಿವ್ ವಾಚ್ ಇರಬೇಕು, ಎಕ್ಸ್ಪೆನ್ಸಿವ್ ಸ್ಟಡ್ಸ್ ಇರಬೇಕು, ಎಕ್ಸ್ಪೆನ್ಸಿವ್ ನೆಕ್ಲೆಸ್ ಇರಬೇಕು, ನೆವರ್. ಸೊ ಅದು ನನಗೆ ಬಹಳ ಇಷ್ಟ ಆಗಿತ್ತು. ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಹಾಕ್ಕೊಂಡಿದ್ದಂಥ ಒಂದು ಸೀರೆಗಳೂ ಆಗಿರಬಹುದು, ಅವ್ರ ಜ್ಯುವೆಲ್ರಿ ಆಗಿರಬಹುದು, ಎವ್ರಿಥಿಂಗ್ ವಾಸ್ ಸೋ ಸಿಂಪಲ್. ಅಲ್ಲಿ ನಿಮಗೆ ಎಲ್ಲೂ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತಾ ಇರಲಿಲ್ಲ. ಅಂದರೆ 10 ರೂಪಾಯಿದು ನಾವು ತೊಗೊಳ್ತೀವಿ ಆಯಿತಾ, ಬಟ್ ಅಪರ್ಣ ಅವ್ರನ್ನು ತೊಗೊಂಡು ಹಾಕ್ಕೊಳ್ತಾರಾ ಅನ್ನೋದು ಒಂದು ಪ್ರಶ್ನೆ. ಬಿಕಾಸ್ ಶಿ ಈಸ್ ಅ ಸೆಲೆಬ್ರಿಟಿ ಅಲ್ವಾ. ನಾವೆಲ್ಲ ಸೆಲೆಬ್ರಿಟಿನ ಹೆಂಗೆ ನೋಡ್ತೀವಿ, ಸೆಲೆಬ್ರಿಟಿ ಅಂದರೆ ಬಾಸ್ ಅವ್ರು ತೊಗೊಳ್ಬೋದಪ್ಪ, ನಮ್ಗೆ ಎಲ್ಲಿದೆ ಆ ಕೆಪಾಸಿಟಿ ಅಂತ ನಮ್ಗೆ ಬಟ್ ಶಿ ವಾಸ್ ನಾಟ್ ಲೈಕ್ ದ್ಯಾಟ್. ಸೊ ದ್ಯಾಟ್ ಈಸ್ ಒನ್ ಬೆಸ್ಟ್ ಥಿಂಗ್. ಅಂದರೆ ಸಿಂಪ್ಲಿಸಿಟಿನ ಒಂದು ಆಕ್ಸ್ಫರ್ಡ್ ಡಿಕ್ಷನರಿ ಅಂತ ಹೇಳಬಹುದು. ಅವರಿಂದ ಭಾಳಷ್ಟು ಕಲಿಯೋದಿದ್ದೇ ಇತ್ತು. ಬಟ್ ಈಗ ಅವರಿಲ್ಲ ಅನ್ನೋದು ಬಹಳ ಬೇಜಾರಾಗುವಂಥ ಒಂದು, ನನಗದು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನನಗೇನೋ ಅನಿಸುತ್ತೆ ಅವರು ಮೋಸ ಮಾಡಿಬಿಟ್ರೆ ನಮ್ಮನ್ನೆಲ್ಲ ಏನಕ್ಕೆ ಬಿಟ್ಟು ಹೋದರು ಅನ್ನೋದೇ ನನಗೆ ಒಂಥರ ಕಾಡ್ತಾಯಿದೆ ನಮಗೆ. ದಟ್ಸ್ ಆಲ್.